ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಎಂಬ್ರಾಯ್ಡ್ರಿ. ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಆಲ್ರೆಡಿ ಬ್ಯಾಕ್ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡದೇ ಇರೋರು ಹೋಗಿ ನೋಡಿ. ಈಗ ಸ್ಲೀವ್ ಡಿಸೈನ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಲೀವ್ ಲೆಂತ್ ಬಂದು 10 ಇಂಚ್ ಇದೆ. ಸ್ಲೀವ್ ಮಾರ್ಕಿಂಗ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾರ್ಕಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನಾನು ಸ್ಲೀವ್ದು ಇದು ಲೈನ್ಸ್ ಹಾಕೊಳ್ಳೋ ಥರ ಇದೆ ಡಿಸೈನು. ಅದಕ್ಕೆ ನಾನು 3/4 ಇಂಚ್ ಮಾರ್ಕ್ ಮಾಡಿಕೊಂಡು ಲೈನ್ಸ್ ಹಾಕ್ಕೊಳ್ತೀನಿ. ಬೇಕು ಅನ್ನೋರು ಬೇಕಾದರೆ 1/2 ಇಂಚ್ಗೂ ಕೂಡ ಮಾರ್ಕ್ ಮಾಡಿಕೊಂಡು ಲೈನ್ಸ್ ಹಾಕೋಬೋದು. ಇವಾಗ ನಾನು 3/4 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಲೈನ್ಸ್ ಹಾಕ್ಕೋಬೇಕು. ಈ 3/4 ಇಂಚ್ ಏನು ಮಾರ್ಕ್ ಮಾಡ್ಕೊಳ್ತಿದ್ದೀನಲ್ವ ಅದಕ್ಕೆ ಲೈನ್ಸ್ ಹಾಕ್ಕೋಬೇಕು. ಇವಾಗ ನಾನು ಸ್ಲೀವ್ ಬಾರ್ಡರಿಂದ 2 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಬಾರ್ಡರ್ ಡಿಸೈನು 1/4 ಇಂಚ್ ಏನೋ ಇದೆ. ಈಗ ಅದೇನು 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅಲ್ಲಿ ತನಕ ನಾನಿವಾಗ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಲೈನ್ಸು ಅಲ್ಲಿ ತನಕ ಮಾತ್ರ ಬರೋ ಥರ. ಸ್ಲೀವ್ ಬಾರ್ಡರ್ಗೆ ನಾನು ಆಲ್ರೆಡಿ 3 ಲೇಯರು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಲೇಯರು ಶುಗರ್ ಬೀಡ್ ಹಾಕ್ಕೊಳ್ತಿದ್ದೀನಿ. ಸೇಮ್ ರೌಂಡ್ಗೆ ನಾವೇನು ಸರೌಂಡ್ಗೆ ಹಾಕ್ಕೊಂಡಿದ್ವಲ್ವ, ಈ ಕ್ಲಾತ್ನ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಡಿಸೈನು ಅಂತ. ಬಟ್ ಆದರೆ ಏನು ಲೈನ್ಸ್ ಹಾಕ್ಕೊಂಡು ಬುಟ್ಟ ಹಾಕಿದ್ದೀನಲ್ವ ಅದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಅಲ್ಲಿ 3 ಬೀಡ್ಸ್ ಹಾಕಿ ನಾನು ಬುಟ್ಟ ಹಾಕಿದ್ದೀನಿ. ಇಲ್ಲಿ ನಾನು 10 ಬೀಡ್ ಹಾಕಿ ಬುಟ್ಟ ಹಾಕಿದ್ದೀನಿ. ನೋಡ್ತಾ ಹೋಗಿ ಗೊತ್ತಾಗುತ್ತೆ ರೌಂಡ್ ಡಿಸೈನ್ಗೂ ಸ್ಲೀವ್ ಡಿಸೈನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ಒಂದು ಲೇಯರ್ ಶುಗರ್ ಬೀಡ್ ಕಂಪ್ಲೀಟ್ ಆದಮೇಲೆ ವೈಟ್ ಗುಂಡು ಹಾಗೆ ಗೋಲ್ಡ್ ಗುಂಡನ್ನ ಪೋಣಿಸ್ಕೊಂಡಿದ್ದೆ. ಇವಾಗ ಅದನ್ನು 1 ಲೇಯರ್ನ ಹಾಕ್ಕೊಳ್ತಿದ್ದೀನಿ. ಈ ಥರ ಒಂದೊಂದೇ ಗುಂಡಿಗೆ ನಾವು ಲಾಕ್ ಹಾಕ್ಕೊಳ್ತಾ ಬರಬೇಕು. ಶಾರ್ಟ್ ಸ್ಟಿಚ್ ಅಂತನಾದರೂ ಹೇಳ್ಬೋದು ಅಥವಾ ಲಾಕ್ ಅಂತಲೂ ಹೇಳ್ಬೋದು. ಇದು ಎಂಡ್ ನಾಟ್ ಅಲ್ಲ, ಲಾಸ್ಟ್ ಕೊನೆಗೆ ಎಂಡ್ ನಾಟ್ನ ಹಾಕ್ತೀನಿ. ನನ್ನ ಆಫ್ಲೈನ್ ಕ್ಲಾಸಸ್ನ ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸರಿ ವಿಸಿಟ್ ಮಾಡಿ. ನನ್ನ ಪ್ಲೇ ಲಿಸ್ಟಲ್ಲಿ ನಾನು ಹಾಕಿದ್ದೀನಿ ಆರಿ ಬೇಸಿಕ್ ಕ್ಲಾಸ್ ಅಂತ. ಇನ್ನೊಂದು ಲೇಯರು ಶುಗರ್ ಬೀಡ್ ಹಾಕ್ಕೊಳ್ತಾ ಬರಬೇಕು. 2 ಬೀಡ್ಗೆ ಲಾಕ್ ಹಾಕ್ಕೊಳ್ತಾ ಬರಬೇಕು. ಈ ಡಿಸೈನ್ ನಾನು ಸುಮಾರು ಬ್ಲೌಸಿಗೆ ಮಾಡಿದ್ದೀನಿ. ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಟೈಪ್ ಮಾಡಿದ್ದೀನಿ. ಇದೇ ಡಿಸೈನ್ನಲ್ಲಿ ನಾವು ಹಲವಾರು ರೀತಿ ನಾವು ಮಾಡ್ಬೋದು. ಇವಾಗ 1 ಲೇಯರು ಸ್ಟೋನ್ ಚೈನ್ನ ಹಾಕ್ಕೊಳ್ಬೇಕು. 2 ಸ್ಟೋನ್ಗೆ ನಾವು ಲಾಕ್ ಹಾಕ್ಕೊಳ್ತಾ ಬರಬೇಕು ಈ ಥರ. ಇವಾಗ ಏನು ಲೈನ್ಸ್ ಹಾಕ್ಕೊಂಡಿದ್ದೀನಲ್ವ ಆ ಲೈನ್ ನೇರಕ್ಕೆ ಕೆಳಗೊಂದೊಂದು ಡಾಟ್ ಹಾಕ್ಕೊಳ್ತಾ ಬರ್ತೀನಿ. ಅದೇನು ಲೈನ್ ಹಾಕಿದ್ದೀನಲ್ವ 3/4 ಇಂಚ್ ಗ್ಯಾಪ್ ಬಿಟ್ಟು ಅದೇ ಸೇಮ್ ಮೆಜರ್ಮೆಂಟ್ಗೆ ನಾನು ಕೆಳಗಡೆ ಡಾಟ್ಸ್ ಹಾಕ್ಕೊಳ್ತೀನಿ. ಅದೇ ಲೈನ್ಸ್ಗೆ ಆ ಲೈನ್ಸ್ ಪ್ರಕಾರ ನಾನು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಆ ಲೈನ್ಸ್ ಪ್ರಕಾರ ನಾನು ವರ್ಕ್ ಮಾಡ್ತೀನಿ. ಅದೇನು ಮೇಲೆ 3/4 ಇಂಚ್ಗೆ ನಾನೇನು ಮಾರ್ಕ್ ಮಾಡ್ಕೊಂಡು ಲೈನ್ಸ್ ಹಾಕ್ಕೊಂಡಿದ್ದೀನಲ್ವ ಕೆಳಗೇನೂ ಕೂಡ ಆ ಥರ 3/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿಂಗ್ ಪ್ರಕಾರ ನಾನು ವರ್ಕ್ ಮಾಡ್ತೀನಿ. ತೋರಿಸ್ತೀನಿ ಹೇಗೆ ವರ್ಕ್ ಮಾಡೋದು ಅಂತ ಈ ಮಾರ್ಕಿಂಗಿಗೆ. ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದಲ್ವ ಅಲ್ಲಿಗೆ ನಾನೀಗ 10 ಶುಗರ್ ಬೀಡನ್ನ ಹಾಕ್ಕೊಳ್ತೀನಿ. 2 ಬೀಡ್ಗೆ ಲಾಕ್ ಹಾಕ್ಕೊಳ್ತಾ ರೌಂಡ್ ಡಿಸೈನ್ ಮಾಡಿದ್ನಲ್ವ ಅದರಲ್ಲಿ ನಾನು ಓನ್ಲಿ 3 ಬೀಡ್ ಹಾಕಿ ಬುಟ್ಟ ಹಾಕಿದ್ದೀನಿ. ಇಲ್ಲಿ ನಾನು 10 ಶುಗರ್ ಬೀಡ್ ಹಾಕಿ ಬುಟ್ಟ ಹಾಕ್ತಿದ್ದೀನಿ ನೋಡಿ ಈ ಥರ. ಅದಾದಮೇಲೆ ನಾನು ವೈಟ್ ಗುಂಡು ಶುಗರ್ ಬೀಡು ಆ ಥರ 3 ಪೇರಾಗಿ ಪೋಣಿಸ್ಕೊಂಡು ಅದನ್ನು ಬುಟ್ಟ ಥರ ಹಾಕೋದು. ಲೆಫ್ಟ್ ಸೈಡ್ಗೆ
ಒಂದು ಪೇರು, ರೆಡ್ ಸೈಡ್ ಒಂದು ಪೇರು, ಹಾಗೆ ಮಿಡಲ್ಗೆ ಒಂದು ಪೇರನ್ನ ಹಾಕಬೇಕು. ಈಗ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ಒಂದು ಶುಗರ್ ಬೀಡು ವೈಟ್ ಗುಂಡನ್ನ 3 ಪೇರಾಗಿ ಪೋಣಿಸ್ಕೋಬೇಕು. ಇವಾಗ ಲೆಫ್ಟ್ ಸೈಡ್ಗೆ ಒಂದು ಪೇರು ಹಾಕಿ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ಮತ್ತೆ ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು ನೆಕ್ಸ್ಟ್ ಒಂದು ಪೇರ್ ಹಾಕಿ ಒಂದು ಶಾರ್ಟ್ ಸ್ಟಿಚ್ ಕೊಟ್ಟು ಮತ್ತೆ ಒಂದು ಲಾಂಗ್ ಚೈನ್ ಸ್ಟಿಚ್ ಕೊಟ್ಟು ಮಿಡಲ್ಗೆ ಅಲ್ಲೊಂದು ಇಟ್ಕೊಂಡು ಹಾಗೆ ಶುಗರ್ ಬೀಡನ್ನು ಹಾಕಿ ಲಾಕ್ ಹಾಕಬೇಕು. ಈ ಥರ. ಇವಾಗ ಶುಗರ್ ಬೀಡ್ ಕೊಟ್ಟು ಲಾಕ್ ಮಾಡಬೇಕು. ಈ ಥರ. ಇದೇ ಥರನೇ ಇವಾಗೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅಲ್ಲಿ ಈ ಥರನೇ 10 ಶುಗರ್ ಬೀಡನ್ನ ಹಾಕಿ ಬುಟ್ಟನ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ಹಾಕ್ತಿದ್ದೀನಲ್ವ ಆ ಥರ. ಅದಕ್ಕೋಸ್ಕರ ನಾನು ಬಾರ್ಡರ್ ಹತ್ರ 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ನಾನು ಲೈನ್ಸ್ ಹಾಕ್ಕೊಂಡಿದ್ದು. ಈ ವರ್ಕ್ ಇದಾದಮೇಲೆ ನೆಕ್ಸ್ಟ್ ಲೈನ್ಸ್ ಹಾಕ್ಕೊಳ್ತೀವಲ್ವ ಅಲ್ಲೂ ಕೂಡ ವರ್ಕ್ ಇದೆ. ಅದಕ್ಕೋಸ್ಕರನೇ ಅಷ್ಟು ಗ್ಯಾಪ್ ಬಿಟ್ಟು ನಾನು ಬಾರ್ಡರ್ಗೆ ವರ್ಕ್ ಮಾಡಿರೋದು. ಇವಾಗೇನು 10 ಶುಗರ್ ಬೀಡ್ ಹಾಕಿ ಬುಟ್ಟ ಹಾಕಿದ್ದೀವಲ್ವ ಅದ್ರ ಮಿಡಲ್ಗೆ ಒಂದು 7 ಗುಂಡನ್ನ ಪೋಣಿಸ್ಕೋಬೇಕು. ವೈಟ್ ಗುಂಡನ್ನ ಪೋಣಿಸ್ಕೊಂಡು ಒಂದು ಮಿಡಲ್ಗೆ ಹಾಕಿ ಅದರ ಸರೌಂಡು ವೈಟ್ ಗುಂಡಲ್ಲೇ ಔಟ್ಲೈನ್ ಕೊಡಬೇಕು. ನೋಡಿ ಈ ಥರ. ಮತ್ತೆ ತೋರಿಸ್ತೀನಿ ನೋಡಿ. ಮಿಡಲ್ಗೆ ಒಂದು ವೈಟ್ ಗುಂಡನ್ನು ಹಾಕಿ ಅದರ ಸರೌಂಡ್ಗೆ ನಾವು ವೈಟ್ ಗುಂಡಲ್ಲಿ ಔಟ್ಲೈನ್ ಕೊಡಬೇಕು. ಈ ಥರನಾದರೂ ಮಾಡ್ಬೋದು, ಅಥವಾ ಈ ಥರನೇ ರೌಂಡ್ ಶೇಪ್ಗೆ ಸ್ಟೋನ್ಸ್ ಆದರೂ ಹಚ್ಕೋಬೋದು, ಅಥವಾ ಒಂದು ಶುಗರ್ ಬೀಡ್ ಅಥವಾ ವೈಟ್ ಗುಂಡು ಹಾಕಿ ಅದ್ರ ಸರೌಂಡು ಶುಗರ್ ಬೀಡ್ನಾದರೂ ಹಾಕ್ಕೋಬೋದು, ಅದ್ರ ಸುತ್ತ ಸ್ಟೋನ್ ಆದರೂ ಹಚ್ಕೋಬೋದು, ಏನು ಬೇಕಾದರೂ ವೆರೈಟಿ ಮಾಡ್ಕೋಬೋದು. ಇವಾಗೇನು ಲೈನ್ ಹಾಕ್ಕೊಂಡಿದ್ನಲ್ವ ಅಲ್ಲಿ ಚೈನ್ ಸ್ಟಿಚ್ ಹಾಕ್ತಾ ಮಿಡಲ್ಗೆ ಒಂದು ವೈಟ್ ಗುಂಡನ್ನ ನಾವು ಹಾಕ್ಕೊಳ್ತಾ ಬರ್ತೀವಿ. ಈ ಥರ 1 ಇಂಚ್ಗಷ್ಟು ಚೈನ್ ಸ್ಟಿಚ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಒಂದು ವೈಟ್ ಗುಂಡು ಹಾಕಿ ಮತ್ತೆ 1 ಇಂಚ್ ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ವೈಟ್ ಗುಂಡು ಹಾಕ್ಕೊಳ್ತಾ ವರ್ಕ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ನನಗೆ ಅಭ್ಯಾಸ ಇರೋದ್ರಿಂದ ನಾನು ಮಾರ್ಕಿಂಗ್ ಏನು ಮಾಡ್ಕೊಳ್ಳಲ್ಲ. 1 ಇಂಚಿಗೆ ಡೈರೆಕ್ಟ್ ಹಾಕ್ಕೊಳ್ತಾ ಹೋಗ್ತೀನಿ. ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ 1 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿ ಒಂದು ವೈಟ್ ಗುಂಡು ಹಾಕಿಬಿಟ್ಟು ಮತ್ತೆ 1 ಇಂಚ್ಗೆ ಮತ್ತೆ ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಮಾರ್ಕ್ ಮಾಡಿದ ಜಾಗಕ್ಕೆ ವೈಟ್ ಗುಂಡು ಹಾಕ್ಕೊಳ್ತಾ ಹೋಗ್ಬೋದು. ಈ ಥರ 1 ಇಂಚ್ ಗ್ಯಾಪ್ ಆದರೂ ಬಿಡ್ಬೋದು, 3/4 ಇಂಚ್ ಗ್ಯಾಪ್ ಆದರೂ ಬಿಡ್ಬೋದು. ಈ ಬರೀ ವೈಟ್ ಗುಂಡು ಹಾಕೋದಕ್ಕಿಂತ ಒಂದು ಶುಗರ್ ಬೀಡು, ಒಂದು ವೈಟ್ ಗುಂಡು, ಒಂದು ಶುಗರ್ ಬೀಡು, ಈ ಥರ 3 ಬೀಡಾದರೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಆ ಥರ ಯಾವುದಾದ್ರೂ ವರ್ಕ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಈ ಥರ 1 ಇಂಚ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಆ ಗ್ಯಾಪಿಗೆ ನಾವು ಒಂದು ವೈಟ್ ಗುಂಡನ್ನ ಹಾಕ್ಕೊಳ್ತಾ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ. ಈ ಥರ 1 ಇಂಚ್ ಗ್ಯಾಪ್ ಇಡಬೇಕಂತ ಏನಿಲ್ಲ, 3/4 ಇಂಚ್ ಗ್ಯಾಪು ಕೂಡ ಹಾಕ್ಕೊಳ್ತಾ ಹೋಗ್ಬೋದು. ಫೈನಲ್ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ದು. ಇದರಲ್ಲಿ ಸುಮಾರು ವೆರೈಟಿ ಕೂಡ ಟ್ರೈ ಮಾಡ್ಬೋದು ಡಿಸೈನ್ಗೆ. ಬೇರೆ ಬೇರೆ ಬೀಡ್ಸ್ ಹಾಕೋದಾಗಿರ್ಬೋದು, ಅಥವಾ ಸ್ಟೋನ್ ಹಚ್ಚೋದಾಗಿರ್ಬೋದು. ಈ ವೈಟ್ ಗುಂಡು ಹಾಕೋ ಬದಲಿ ಸ್ಟೋನ್ ಕೂಡ ಹಚ್ಬೋದು. ಏನು ಬೇಕಾದರೂ ವೆರೈಟಿ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು. ನೋಡಿ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ನಲ್ವ
ಅಲ್ಲಿಗೆ ಲಾಸ್ಟ್ ನಾನು ಒಂದು 1/4 ಇಂಚಷ್ಟು ಗ್ಯಾಪ್ ಬಿಟ್ಟು ಮೇಲೇ ನಾನು ಇಟ್ಕೊಂಡು ಹಾಕಿದ್ದೀನಿ. ಏನಕ್ಕೆ ಅಂತ ನಾನು ಮುಂದೆ ಹೋಗ್ತಾ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾವೇನು ಲಾಸ್ಟ್ ಬೀಡ್ ಹಾಕಿ ಲಾಕ್ ಮಾಡಿದ್ನಲ್ವ ಅದೇ ಥರನೇ ಹಾಕೊಳ್ತಾನೂ ಹೋಗ್ಬೋದು, ಅಥವಾ ಮೇಲಿಂದನೂ ಮತ್ತೆ ಚೈನ್ ಸ್ಟಿಚ್ ಹಾಕ್ತಾ ಹಾಕೊತಾನಾದರೂ ಬರ್ಬೋದು. ನೋಡಿ ನಾನು ವೈಟ್ಕೊಂಡು ಪಕ್ಕದ ಲೈನ್ ಫಸ್ಟ್ ಲೈನ್ ಏನು ಹಾಕಿದ್ನಲ್ವ ಅದರ ನೇರಕ್ಕೆ ನಾನು ಪಕ್ಕದ ಲೈನಿಗೂ ಅದೇ ಸೇಮ್ ವೈಟ್ಗುಂಡು ನೇರಕ್ಕೆ ನಾನು ವೈಟ್ಗುಂಡನ್ನ ಹಾಕೊಳ್ತಾ ಬರ್ತಿದ್ದೀನಿ. ನಾನು ನೆಕ್ಸ್ಟ್ ಲಾಗಲ್ಲಿ ಲೈನ್ಸ್ದು ಒಂದು ವರ್ಕ್ ಚೈನ್ ಸ್ಟಿಚ್ದು ವರ್ಕ್ ತೋರಿಸಿದಾಗ ಅದ್ರ ಮಿಡಲಿಗೆ ಗುಂಡು ಬರೋ ಥರ ಚೈನ್ ಸ್ಟಿಚ್ ಹಾಕಿದ್ದೆ. ಬಟ್ ಇಲ್ಲಿ ನಾನು ಅದು ಪಕ್ಕದ ಲೈನಿಗೆ ಏನು ಹಾಕಿದ್ದೀನಲ್ವ ವೈಟ್ ಗುಂಡು ಅದ್ರ ನೇರಕ್ಕೇ ಪಕ್ಕನೇ ನಾನು ವೈಟ್ ಗುಂಡನ್ನ ಹಾಕಿದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ. ಇಲ್ಲಿ ಒಂದು ಲಾಸ್ಟ್ ಎಂಡ್ ಏನಿದೆಯಲ್ವಾ ಇದಕ್ಕೆ ನಾನು ಡೈಮಂಡ್ ಶೇಪ್ದು ಸ್ಟೋನ್ ತಗೊಂಡಿದ್ದೀನಿ, ಕ್ಲಿಪ್ ಸ್ಟೋನು. ಇದು ಒಂದು ವೈಟ್ ಗುಂಡಿಗೆ ನಾವೆಲ್ಲಿ ಕೆಳಗಡೆ ಏನು ಸರೌಂಡು ಒಂದು ವೈಟ್ ಗುಂಡು ಹಾಕಿ ಸರೌಂಡ್ ಹಾಕಿದ್ದೀವಲ್ವ ಆ ಥರ ಹಾಕ್ತೀವಿ. ಇನ್ನೊಂದು ವೈಟ್ ಗುಂಡಿಗೆ ನಾನು ಈ ಥರ ಈ ಶೇಪ್ಗೆ ನಾನು ಗಮ್ ಹಚ್ಚಿಬಿಟ್ಟು ಆ ಕಡೆ ಈ ಕಡೆ ಒಂದು ಡೈಮಂಡ್ ಶೇಪ್ ಸ್ಟೋನ್ ಏನಿದೆಯಲ್ವ ಕ್ಲಿಪ್ ಸ್ಟೋನು ಹಚ್ಚಿ ಮಿಡಲ್ಗೊಂದು ಸ್ಟೋನ್ ಹಚ್ತೀನಿ. ನೋಡಿ ಹೇಗಂತ ತೋರಿಸ್ತೀನಿ. ಇವಾಗ ಗಮ್ ಹಚ್ಕೊಳ್ತೀನಿ. ಇದು B7000 ಅಂತ ಗಮ್ಮು, ವಾಟರ್ ಗಮ್ಮು. ನೀವು ಇದನ್ನಾದರೂ ತೊಗೋಬೋದು, ಅಥವಾ ಇನ್ನೊಂದು ವೈಟ್ ಕಲರ್ ಬರುತ್ತಲ್ವ ಅದನ್ನಾದರೂ ತೊಗೋಬೋದು. ಈ ಥರ ಒಂದು ವೈಟ್ ಗುಂಡು ಕೆಳಗಡೆ ಈ ಥರ ಸ್ಟೋನ್ ಹಚ್ಕೊಳ್ತೀನಿ. ಇನ್ನೊಂದು ವೈಟ್ಗೆ ಕೆಳಗಡೆ ಏನು ಸರೌಂಡ್ಗೆ ಔಟ್ಲೈನ್ ಕೊಟ್ಟಿದ್ದೀವಲ್ವ ವೈಟ್ ಗುಂಡಲ್ಲೇ ಆ ಥರ ವೈಟ್ ಗುಂಡು ಸರೌಂಡ್ ಕೊಡ್ತೀನಿ. ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ವರ್ಕ್ ಯಾವ ಥರ ಬಂದಿದೆ, ಯಾವ ಥರ ಹಾಕೋದು ಅಂತ. ನೀವು ಸ್ವಲ್ಪ ಸ್ಕಿಪ್ ಮಾಡಿದ್ರೂ ಕೂಡ ಕೆಲವೊಂದು ನಾನು ಹೇಳೋ ಡೀಟೇಲ್ಸು ನಿಮಗೆ ಗೊತ್ತಾಗಲ್ಲ. ಇವಾಗ ನಾನಿವಾಗ ದಾರ ತೊಗೊಂಡಿದ್ದೀನಿ, ನಾರ್ಮಲ್ ಸೆವಿಂಗ್ ಥ್ರೆಡ್ಡು. ಈ ಥರ ಆ ದಾರದಲ್ಲಿ ನಾನು ಔಟ್ಲೈನ್ ಕೊಟ್ಕೊಳ್ತಾ ಬರ್ತೀನಿ ವೈಟ್ ಗುಂಡು. ಈ ಥರ ಕಂಪ್ಲೀಟ್ ಮಾಡ್ಕೋಬೇಕು. ವರ್ಕು ಸಿಂಪಲ್ ಆಗಿದ್ದು ಬ್ರೈಡಲ್ ಲುಕ್ ಕೊಡುತ್ತೆ. ಇದು ಬ್ರೈಡಲ್ಸ್ಗೆ ನಾನು ಆಲ್ಮೋಸ್ಟ್ ಈ ಡಿಸೈನ್ ಮಾಡಿರೋದು. ಬ್ರೈಡಲ್ಸ್ ಕೂಡ ಮಾಡಿಸ್ಕೋಬೋದು, ನಾರ್ಮಲಾಗಿ ಬೇರೆಯವರು ಕೂಡ ಮಾಡಿಸ್ಕೋಬೋದು. ಈ ಡಿಸೈನ್ ಹೆವಿ ಅಂತಲೂ ಅನಿಸಲ್ಲ, ಸಿಂಪಲ್ ಆಗಿರುತ್ತೆ. ಸ್ಲೀವ್ ಪೂರ್ತಿ ನಿಮಗೆ ಡಿಸೈನ್ ಬೇಕು ಅನ್ನೋರು ಈ ಥರ ಡಿಸೈನ್ಸ್ನ ಮಾಡಿಸ್ಕೋಬೋದು. ನೋಡಿ ಔಟ್ಲುಕ್ ಈ ಥರ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿದ್ರೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನು. ನೋಡಿದ್ರಲ್ವ ಹೇಗೆ ಹಾಕೋದು ಡಿಸೈನ್ ಅಂತ. ಸ್ಟಿಚ್ಚಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಸ್ಟಿಚ್ಚಿಂಗ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.